ನೀನ್ ಇತ್ತೀಚೆಗೆ ಮಾತು ಜಾಸ್ತಿ ಆಡ್ತಾ ಇದ್ಯಾ? ಸ್ವಲ್ಪ ಇತಿಮಿತಿಲಿರು. ನಮ್ ಬಗ್ಗೆ ನೀವು ಕೂಡ ತುಂಬಾ ಜಾಸ್ತಿ ಮಾತಾಡ್ತಿದ್ದೀರಾ. ನಿಮ್ ಮಾತು ಕೂಡ ಮಿತಿಯಲ್ಲಿದ್ರೆ ಚೆನ್ನಾಗಿರುತ್ತೆ. ದೊಡ್ಡವ್ರ ಹತ್ರ ಮರ್ಯಾದೆ ಕೊಡದೆ ಮಾತಾಡ್ಬೇಕು ಅಂತ ನಿನ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರಾ? ಈ ದೊಡ್ಡವರು ಕೆಟ್ಟವರಾದ್ರೆ ಮರ್ಯಾದೆ ಕೊಡದೆ ಮಾತಾಡಿದ್ರು ತಪ್ಪಿಲ್ಲ. ಮಾತಾಡಕ್ಕೇನು ಎಷ್ಟು ಬೇಕಾದ್ರೂ ಹೇಳ್ತೀಯಾ? ನಿಮ್ಮಂತವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಮ್ ಚಿಕ್ಕಮ್ಮ ಯಾವತ್ತೋ ಹೇಳ್ಕೊಟ್ಟಿದ್ದಾರೆ. ಇಲ್ಲಡೋ, ಎತ್ತಿ ಗಿರಗಿರ ಅಂತ ತಿರ್ಗಿಸಿ ಎಸ್ದೆ ಅಂದ್ರೆ ನಿಮ್ ಚಿಕ್ಕಮ್ಮನ ಹತ್ರ ಹೋಗಿ ಬೀಳ್ಬೇಕು. ನನ್ ಮಗಳು ತಂಟೆಗ್ ಬಂದ್ರೆ ನೀವಿಬ್ರು ಕಾರಲ್ಲ ಹಾಸ್ಪಿಟಲ್ ಅಲ್ಲಿ ವೀಲ್ ಚೇರ್ ಮೇಲೆ ಓಡಾಡ್ಬೇಕಾಗ್ ಬರುತ್ತೆ. ಅಂದ್ರೆ ನಮ್ ಕಾಲ್ ಮುರಿತ್ಯಾ? ಅನುಮಾನನೇ ಇಲ್ಲ. ಎಂತ ಮಾತು ನೋಡು, ಎಂತ ಮಾತು. ನೀನ್ ಬಾಯ್ಗೆ ಬಂದಾಗ ಮಾತಾಡೋದು ಮಾತ್ರ ಅಲ್ದೆ ನಿನ್ ಮಗಳಿಗೂ ಕೂಡ ಇಷ್ಟ ಬಂದಾಗ ಮಾತಾಡೋದಕ್ಕೆ ಹೇಳ್ಕೊಡ್ತೀಯಾ? ನೀವು ಬೇಕು ಅಂತಾನೆ ನನ್ ಕುಟುಂಬದ ಮೇಲೆ ದ್ವೇಷ ಸಾಧಿಸ್ತಿದ್ರೆ ನಾನ್ ಮಾತಾಡದೆ ಇರ್ತೀನಾ? ನನ್ ಮಗಳು ಮಾತಾಡದೆ ಇರ್ತಾಳ? ಇವಾಗ ನಾನು ಬೇಕು ಅಂತ ಕಾರಲ್ಲಿ ನಿನ್ ಮಗಳನ್ನ ಗುದ್ದಬೇಕು ಅಂತ ಏನ್ ಬರ್ಲಿಲ್ಲ, ಗೊತ್ತಿಲ್ದೇನೆ ಆಗೋಯ್ತು. ನಾನ್ ಬೇಕು ಅಂತ ಮಾಡಿದ್ರೆ ಹೇಗಿರತ್ತೆ ಅಂತ ಗೊತ್ತಾ? ಗುದ್ದಿದ್ರೆ 4 ರೋಡ್ ದಾಟಿ ಬೀಳ್ಬೇಕು. ನಿನ್ ಮಗಳಿಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ 5 ನಿಮಿಷದ ಕೆಲಸ. ಪ್ಲಾನ್ ಮಾಡಿ ನಷ್ಟ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾರು ಅದನ್ನ ತಡಿಯಕ್ಕಾಗಲ್ಲ. ನೀನ್ ಕೂಡ ನಿನ್ ಮಗಳನ್ನ ಕಾಪಾಡ್ಕೊಳಕ್ಕಾಗಲ್ಲ. ನಾನ್ ಮನಸ್ಸು ಮಾಡಿದ್ರೆ ನಿನ್ ಕಣ್ಣಲ್ಲಿ ಮಾಮೂಲಿ ಕಣ್ಣೀರಲ್ಲ, ರಕ್ತ ಕಣ್ಣೀರ್ನೇ ತರಿಸ್ತೀನಿ. ತುಂಬಾ ಎಗರಾಡ್ಬೇಡ. ನಿಂಗ್ ಸದ್ಯದಲ್ಲೇ ಅಂಥ ಪರಿಸ್ಥಿತಿನ ನಾನೇ ತರ್ತೀನಿ. ರೆಡಿಯಾಗಿರು. ಅಮ್ಮ, ನಿಹಾರಿಕಾ ನಮ್ಗೇನಾದ್ರು ಮಾಡ್ತಾಳಾ? ಅವಳ ತಲೆ, ಅವಳೇನ್ ಮಾಡಲ್ಲ. ನೀನ್ ಬಾ. ಹೆದರ್ಸದ್ಲೆ ಹೊರತು ಏನು ಮಾಡಲ್ಲ ಅಂತ ಅನ್ಕೊಂಡಿದ್ದಾಳೇನು. ಅವಕಾಶ ಸಿಕ್ಕಿದ ಕೂಡ್ಲೆ ನಾನೇನು ಅಂತ ತೋರಿಸ್ತೀನಿ. ಅವಕಾಶ ಸಿಗದೆ ಇದ್ರು ಕ್ರಿಯೇಟ್ ಮಾಡಿ ಏನಾದ್ರೂ ಮಾಡ್ಲೇಬೇಕು ಬಂಗಾರ. ಮೇಡಮ್, ನಮಸ್ತೆ ಅವನಿಯವರೇ. ನಮಸ್ತೆ. ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ? ನನ್ನ ಹತ್ರ ಮಾತಾಡೋದಕ್ಕೇನಿದೆ? ಅವತ್ತು ನೀವು ನಮ್ಮನೆಗೆ ಬಂದಾಗ ಅಮ್ಮ ಡಾಕ್ಯುಮೆಂಟ್ರಿಗೆ ಸಂಬಂಧಿಸಿರೋ ವಿಷಯದಲ್ಲಿ ನಾವು ಒಪಿನಿಯನ್ನ ಹೇಳಿದ್ವಿ ಅಲ್ವಾ? ಏನಾಯ್ತು ರೀ? ಯಾಕೆ ಕಾರ್ ನಿಲ್ಸಿದ್ರಿ? ಅವನಿ, ನೀವು ತುಂಬಾ ಗ್ರೇಟ್ ಅವನಿ. ಯಾಕೆ? ಅವ್ರು ನಮ್ಮನೆಗೆ ಬಂದಿದ್ರು ಅಲ್ವಾ? ಹೌದು ವೇದ. ನಿಮಗೆ ನ್ಯಾಷನಲ್ ವೈಡ್ ಆಗಿ ಅಲ್ದೇನೆ ಇಂಟರ್ನ್ಯಾಷನಲ್ ರೇಂಜಲ್ಲೂ ಕೂಡ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳಿದ್ರು. ನೀವು ಇಂಟರ್ವ್ಯೂಗೆ ಒಪ್ಕೊಳ್ಳಿಲ್ಲ. ಅದಕ್ಕೆ ಅದರಲ್ಲೇನಿದೆ? ನಿಮ್ಮ ಪ್ರೊಫೆಷನ್ ನಿಮ್ದು, ನನ್ನ ಇಷ್ಟ ನಂದು. ಅವ್ರ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾಳಲ್ಲ ಇವಳು. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಸಲ ಯೋಚನೆ ಮಾಡಿ, ನಿಮ್ಮ ಅತ್ತೆಯವರನ್ನ ಒಪ್ಪಿಸಿ. ಆಗೋದಿಲ್ಲ. ನಿಮ್ಮ ಪೂಜೆ ಕೋಣೆನ ಶೂಟ್ ಮಾಡ್ತೀವಿ, ಬೇಕಾದ್ರೆ ಅಮೌಂಟು ಪೇ ಮಾಡ್ತೀವಿ. ದೇವ್ರ ಮನೇಲಿ ಯಾರು ಕಾಲಿಡೋದಕ್ಕಾಗಲ್ಲ. ಅದಕ್ಕೆ ನೀವು ನಮಗೆ ಕೋಆಪರೇಟ್ ಮಾಡಿ. ನಡೀದೇ ಇರೋದಕ್ಕೋಸ್ಕರ ಆಸೆ ಪಡೋದು ಅನವಶ್ಯಕ. ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ಒಂದು ಕೆಲಸ ಮಾಡಿ. ವಾಟ್? ನಮ್ಮ ಊರಿನಲ್ಲಿರೋ ಕನಕ್ಪುರದ ಹತ್ತಿರ ಹೋಗಿ, ಅಲ್ಲಿ ಅಮ್ನೋರ್ ದೇವಸ್ಥಾನ ಇದೆ. ಹಾಗೇನೇ ಅಮ್ನೋರ್ ಪುರಾಣಕ್ಕೆ ಸಂಬಂಧಿಸಿರೋ ಜಾಗಗಳು ಇದೆ. ಅಮ್ನೋರ್ ಬಗ್ಗೆ ಹೇಳೋ ಅಂತ ದೊಡ್ಡೋರು ಕೂಡ ಇದ್ದಾರೆ. ಅವ್ರ ಹತ್ತಿರದಿಂದ ನಿಮಗೆ ತುಂಬ ಇನ್ಫಾರ್ಮೇಶನ್ ಸಿಗತ್ತೆ. ಆಗಿರಬಹುದು, ಬಟ್ ಅದು ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಿದಲ್ವಾ? ಅದಕ್ಕೆ ನಿಮ್ಮನೆಯಿಂದನೇ ಎಂಟ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲಿ ಅಮ್ನೋರ್ ವಿಗ್ರಹದಂತಹ ಶಕ್ತಿವಂತವಾದ ವಿಗ್ರಹಗಳು ತುಂಬಾನೇ ಇದೆ. ಅದ್ರ ಬಗ್ಗೆ ಪ್ರಪಂಚಕ್ಕೆ ನೀವು ತಿಳಿಸಿ. ಅದನ್ನೆಲ್ಲ ಕವರ್ ಮಾಡ್ತೀವಿ ಅವನಿಯವರೇ. ಎನಿವೇ, ನಿಮ್ಮಂತ ಸೊಸೆ ಸಿಗೋದು ವೇದವತಿಯವರು ಮಾಡಿರೋ ಅದೃಷ್ಟ. ಓಕೆ ಅವನಿಯವರೇ, ಮತ್ತೆ ಸಿಗೋಣ. ಒಬ್ರಿಂದ ಒಬ್ರಿಗೆ ಸಹಾಯದ ಅಗತ್ಯ ಬರುತ್ತೆ. ನಿಮ್ಮನ್ ಭೇಟಿ ಮಾಡೋ ಅವಶ್ಯಕತೆ ಬರಲ್ಲ ಬಿಡಿ. ನೋಡೋಣ.
ಅತ್ತೆ ನೀವೇನಿಲ್ಲಿ? ಏನೋ ಕೆಲಸ ಇದ್ ಬಂದಿದ್ವಮ್ಮ. ಅವ್ರ ಜೊತೆ ನಿನ್ಗೇನ್ ಮಾತು? ನಾನು ಶಾಪಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಅವ್ರು ನನ್ನ ಹತ್ರ ಬಂದು ಮಾತಾಡ್ಸಿದ್ರು. ಏನ್ ಮಾತಾಡ್ತಿದ್ರು? ಅದೇ ಅತ್ತೆ, ಮೊನ್ನೆ ಡಾಕ್ಯುಮೆಂಟ್ರಿ ಬಗ್ಗೆ ಮಾತಾಡಿದ್ರಲ್ವಾ, ಮತ್ತೆ ಅದೇ ವಿಷಯದ ಬಗ್ಗೆ ಹೇಳ್ತಾ ಇದ್ರು. ನಾನು ಆಗಲ್ಲ ಅಂತ ಹೇಳ್ದೆ. ಇಲ್ಲ ಅಂತ ಹೇಳ್ದಾಗೆ ನಮಗನ್ನಿಸ್ಲಿಲ್ಲ, ಅವರನ್ನ ಎನ್ಕರೇಜ್ ಮಾಡ್ತಿರೋ ಹಾಗೆ ಅನ್ನಿಸ್ತು. ನಾನು ಯಾಕೆ ಎನ್ಕರೇಜ್ ಮಾಡ್ತೀನಿ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅಪರಿಚಿತರ ಹತ್ರ ನಮ್ಮನೆ ಅಮ್ಮನವ್ರ ಬಗ್ಗೆ ಅಷ್ಟೊತ್ತು ಮಾತಾಡೋದು ಸರಿ ಅಲ್ವಲ್ಲ. ಅವರೇ ಬೇಕು ಅಂತ ಬಂದು ಮಾತಾಡ್ಸಿದ್ರು ಮಾವ. ಅವ್ರ ಜೊತೆ ನಗ್ತಾ ಮಾತಾಡ್ಬೇಕಾಗಿರೋ ಅಗತ್ಯ ಏನಿತ್ತು? ನಾನೇನ್ ಬೇಕು ಅಂತ ಅವ್ರ ಹತ್ರ ಹಾಗೆ ಮಾತಾಡ್ಲಿಲ್ಲ. ಅವ್ರ ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರ ಕೊಟ್ಟೆ ಅಷ್ಟೇ. ಅವ್ರನ್ನ ನೋಡಿದ್ರೆ ಸರಿಯಾದ ವ್ಯಕ್ತಿಗಳಂತ ಅನ್ನಿಸ್ತಿಲ್ಲ. ಅಂತವ್ರ ಹತ್ರ ಹುಷಾರಾಗಿರ್ಬೇಕು ಗೊತ್ತಾ? ನನಗೂ ಹಾಗೆ ಅನ್ನಿಸ್ತು. ಅದಕ್ಕೆ ನಾನು ಕೂಡ ಇನ್ನೊಂದು ಸರಿ ಅವ್ರು ಎಲ್ಲಾದ್ರೂ ಕಾಣಿಸಿದ್ರೆ ಮತ್ತೊಂದ್ ಸರಿ ನೀನ್ ತಂಟೆಗಾಗ್ಲಿ ನಮ್ಮ ಮನೆಯವ್ರ ತಂಟೆಗಾಗ್ಲಿ ಬರಬಾರ್ದು ಅಂತ ಅವ್ರಿಗೆ ಹೇಳು. ಸರಿ ಅತ್ತೆ. ನಡೀರಿ. ಅತ್ತೆ, ಇವಾಗ ಏನಾಯ್ತು ಅಂತ ಅಷ್ಟು ಕೋಪ ಮಾಡ್ಕೊಂಡು ಹೋಗ್ತಿದ್ದೀರಾ? ಅಮ್ಮನವ್ರ ವಿಷಯನ ಅಪರಿಚಿತರ ಹತ್ರ ನೀನ್ ಇಷ್ಟೊತ್ತು ಮಾತಾಡಿದ್ದು ನನಗಿಷ್ಟ ಆಗ್ಲಿಲ್ಲ. ಅತ್ತೆ, ಇದ್ರಲ್ಲಿ ನನ್ನ ತಪ್ಪೇನಿದೆ? ಅತ್ತೆ, ಮಾವ ನೀವಾದ್ರೂ ಹೇಳಿ. ಅಮ್ಮನವ್ರ ವಿಷಯದಲ್ಲಿ ಯಾವುದೇ ಚಿಕ್ಕ ತಪ್ಪು ಮಾಡಿದ್ರು ಸಹಿಸೋದಿಲ್ಲ. ಅದಕ್ಕೆ ಭಯ ಪಟ್ಕೊಂಡ್ರು ಅನ್ಸತ್ತೆ. ಆದ್ರೂ ಅತ್ತೆ ಯಾಕೆ ಹಾಗೆ ಮಾತಾಡಿದ್ರು? ಅಮ್ಮನವ್ರ ವಿಷಯದಲ್ಲಿ ನಾನು ಎಷ್ಟು ಹುಷಾರಾಗಿರ್ತೀನಿ, ಅಮ್ಮನವ್ರ ವಿಷಯದಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಎಲ್ಲ ಗೊತ್ತಲ್ವಾ? ಪ್ರಸಾದದ ವಿಷಯದಿಂದ ಪ್ರಾಣ ತ್ಯಾಗದವರೆಗೂ ಎಲ್ಲ ಗೊತ್ತಿದೆ ಅಲ್ವಾ? ಆದ್ರೂ ಹಾಗೆ ಮಾತಾಡಿದ್ದು ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ. ಸುಜಾತ, ಸುಜಾತ, ಏನ್ರಿ ಯಾವತ್ತೂ ಇಲ್ದಿರೋ ಅಷ್ಟು ಸಂತೋಷವಾಗಿದ್ದೀರಾ? ಏನ್ರಿ ಇದು ಹೊಸದಾಗಿ? ಒಂದ್ಸರಿ ತಿರುಗು. ಒಂದು ಟೈಮಲ್ಲಿ ನಾನು ಕುಡಿಯೋದಕ್ಕೋಸ್ಕರ ಇದನ್ನು ಅಡ ಇಟ್ಟಿದ್ದೆ. ಇಷ್ಟು ದಿನ ಆದಮೇಲೆ ಇದನ್ನು ವಾಪಸ್ ತಂದೆ. ಕೈ ಕೊಡು. ಅಷ್ಟಕ್ಕೂ ಇದೆಲ್ಲ ಕನಸ ನಿಜಾನ ರೀ? ನಿಜಾನೇ ಸುಜಾತ. ಇನ್ಮೇಲೆ ನಿನ್ನ ಕನಸೆಲ್ಲ ನಿಜ ಆಗತ್ತೆ. ನೀನು ಕನಸು ಕಂಡಿದ್ದ ಜೀವನ ಎಲ್ಲ ನಿನ್ನ ಕಣ್ಣು ಮುಂದೆನೇ ನಡೆಯುತ್ತೆ, ಸರಿನಾ? ನಿಮ್ಮಲ್ಲಿ ಬದಲಾವಣೆ ಬಂದಾಗಿಂದ ನಾನು ಎಷ್ಟು ಸಂತೋಷವಾಗಿದ್ದೋನೋ ನಿಮಗೆ ಮಾತಲ್ಲಿ ಹೇಳಕ್ಕಾಗಲ್ಲ ರೀ. ಮತ್ತೆ ಇಷ್ಟು ಒಳ್ಳೆಯವನಾಗಿ ಬದಲಾಗಿರೋ ವ್ಯಕ್ತಿಗೆ ಬಹುಮಾನ ಏನೂ ಇಲ್ವಾ? ಬಹುಮಾನನ ಏನ್ ಬೇಕು ರೀ? ನನ್ನ ಹತ್ರ ನಿಮಗ್ ಬಹುಮಾನ ಕೊಡೋಷ್ಟು ದುಡ್ಡು ಎಲ್ಲಿದೆ ರೀ? ಏನ್ ಬಹುಮಾನ ಬೇಕೋ ಹೇಳ್ತೀನಿರು. ಇವಾಗ ಅರ್ಥ ಆಯ್ತು ಅನ್ಸುತ್ತೆ. ಅಯ್ಯೋ, ಇವಾಗ? ಹೌದು. ಸೌಮ್ಯನ ಸ್ಕೂಲಿಂದ ಕರ್ಕೊಂಡು ಬರ್ಬೇಕಲ್ವಾ? ನನ್ನ ಫ್ರೆಂಡ್ಗೆ ಹೇಳಿದೀನಿ ಬಿಡು, ಅವನು ಕರ್ಕೊಂಡು ಬರ್ತಾನೆ. ತುಂಬಾ ದಿನ ಆದ್ಮೇಲೆ ಇವರಿಬ್ರು ಸಂತೋಷವಾಗಿರೋದನ್ನ ನೋಡ್ತಾ ಇದ್ದೀನಿ. ಆಮೇಲೆ ಬರ್ತೀನಿ.
ಹಾಯ್. ಹೋಗ್ತಿದೀಯಾ? ಆ, ಇಲ್ಲ ಕಂದ, ಈಗಷ್ಟೇ ಬಂದೆ. ಆ, ಕೂತ್ಕೋ ಕೂತ್ಕೋ ಬಾ. ಇಲ್ಲಿ ಯಾಕೆ? ಒಳಗಡೆ ಕುತ್ಕೊಳ್ಳೋಣ ಆ, ಬಾ. ಹೊರಗಡೆ ಕೂತ್ಕೊಂಡು ತುಂಬಾ ದಿನ ಆಯ್ತು ಅಲ್ವಾ? ಬಾ ಕೂತ್ಕೋ. ಹಾ. ಅಮ್ಮನ್ ಜೊತೆ ಮಾತಾಡ್ಸಿದ್ಯಾ? ಆ, ಇಲ್ಲ. ಇರು, ಬಾಗ್ಲು ತಡ್ತೀನಿ. ಬೇಡ ಬೇಡ, ಅಮ್ಮ ಮನೆ ಕೆಲಸ ಮಾಡ್ತಿರ್ತಾಳೆ. ನನ್ನನ್ನು ನೋಡಿದ್ರೆ ಆಮೇಲೆ ಮನೆ ಕೆಲಸ ಮಾಡೋದು ನಿಲ್ಲಿಸ್ತಾಳೆ. ಇವತ್ತು ಅಪ್ಪನ್ ಫ್ರೆಂಡ್ ಆಟೋನಲ್ಲಿ ಬಂದೆ. ಹೌದಾ? ಸರಿ ಸರಿ, ನಿನ್ಗೋಸ್ಕರ ಚಾಕ್ಲೇಟು ಬಿಸ್ಕೆಟು ತಂದಿದ್ದೀನಿ, ಕೊಡ್ತೀನಿ ನೀನು. ತಗೋ, ಥ್ಯಾಂಕ್ಸ್ ಚಿಕ್ಕಮ್ಮ. ತಿನ್ನು. ಇನ್ನೇನ್ ಸಮಾಚಾರ? ಇನ್ನೇನಿರತ್ತೆ ಚಿಕ್ಕಮ್ಮ, ಎಲ್ಲ ಮಾಮೂಲಿನೇ. ನೀರ್ ಕೊಡ್ಕೊಂಡ್ ಬರ್ತೀನಿ ಚಿಕ್ಕಮ್ಮ. ಆ, ಅಯ್ಯೋ, ನಿನ್ನ ಹತ್ರ ಬಾಟ್ಲ್ ಇಲ್ವಾ? ಖಾಲಿ ಆಗೋಗಿದೆ ಚಿಕ್ಕಮ್ಮ. ಹಾಗಿದ್ರೆ ಸರಿ, ಪಕ್ಕದ ಮನೆಗೆ ಹೋಗಿ ತಗೊಂಡ್ ಬರ್ತೀನಿ. ಬಾಟಲ್ ಕೊಡು. ನಮ್ಮನೇಲಿ ಇಲ್ವಾ ಏನು? ಪಕ್ಕದ ಮನೆಗೆ ಹೋಗ್ತೀಯಾ ಅಂತಿದ್ಯಾ? ಪರವಾಗಿಲ್ಲ, ಏನೂ ಆಗೋದಿಲ್ಲ, ಕೊಡು. ಮತ್ತೆ ಮನೇಲಿ ಯಾಕೆ ಬೇಡ ಅಂತಿದ್ಯಾ ಚಿಕ್ಕಮ್ಮ? ತುಂಬಾ ಬಾಯಾರಿಕೆ ಆಗ್ತಿದೆ. ನೀನ್ ಇಲ್ಲೇ ಇರು, ಬರ್ತೀನಿ. ಅವನಿ, ನೀನ್ ಯಾವಾಗ ಬಂದೆ? ನಾನ್ ಬಂದ್ ತುಂಬಾ ಹೊತ್ತಾಯ್ತು. ಚಿಕ್ಕಮ್ಮ ನನ್ಗಿಂತ ಮುಂಚೆ ಬಂದು ಹಿಂದ್ಲೆ ನಿಂತ್ಕೊಂಡಿದ್ರು. ಒಳಗಡೆ ಹೋಗೋಣ ಚಿಕ್ಕಮ್ಮ ಅಂದ್ರೆ ಹೊರಗಡೆನೆ ಕೂರ್ಸ್ಕೊಂಡ್ ಮಾತಾಡ್ತಿದ್ರು. ನನಗ್ ಬಾಯಾರಿಕೆ ಆಗ್ತಾ ಇದೆ ಅಂದ್ರೂ ಕಳಿಸ್ಲಿಲ್ಲ. ಸರಿ, ನಾನ್ ನೀರ್ ಕುಡಿಬೇಕು, ನಾನು ಹೋಗ್ತೀನಿ. ಅವನಿ, ನೀನ್ ಒಳಗಡೆ ಬರ್ದೇನೆ ನಿನ್ ಮದ್ವೆ ಆಗಿ ಇಷ್ಟು ವರ್ಷಕ್ಕೆ ಒಂದ್ ಅದ್ಭುತವಾದ ದೃಶ್ಯ ನೋಡ್ದೆ. ಭಾವ ತನ್ನ ಕೈಯಾರೆ ಹೂ ಮುಡ್ಸಿದ್ದು, ಬಳೆ ಹಾಕಿದ್ದು ತುಂಬಾ ಸಂತೋಷ ಆಯ್ತು ಅಕ್ಕ. ನಿನ್ ಸಂತೋಷನ ಡಿಸ್ಟರ್ಬ್ ಮಾಡಬಾರ್ದು ಅನ್ನಿಸ್ತು. ಅದಕ್ಕೆ ಹೊರಗಡೆನೆ ನಿಂತಿದ್ದೆ. ಒಂದಿನ ನಾನು ಶ್ರೀಕರ್ ಭಾವ ಹೀಗೆ ಇದ್ದಾಗ ನೀನು ಹೊರಗಡೆ ಹೀಗೆ ನಿಂತ್ಬಿಟ್ಟೆ. ಇವತ್ತು ನಿಮ್ಮಲ್ಲಿ ನಮ್ಮನ್ನೇ ನೋಡ್ದಾಗಾಯ್ತು. ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕಕ್ಕ. ಇವತ್ತು ನನ್ನ ಆನಂದ, ಸಂತೋಷ ಎಲ್ಲದಕ್ಕೂ ಕಾರಣ ನೀನೇ. ಇದೆಲ್ಲ ನೀನ್ ಹಾಕಿರೋ ಭಿಕ್ಷೆ ಅವನಿ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ರೀ. ಏನ್ ವಿಶೇಷ? ಕರೆಯೋದಕ್ಕೆ ಬಂದಿದ್ದೀವಿ. ನಾಳೆ ನಮ್ಮ ಮೊಮ್ಮಗಳ ನಾಮಕರಣ, ನೀವು ಕುಟುಂಬ ಸಮೇತರಾಗಿ ಬರಬೇಕು. ಹಾ. ಸಡನ್ ಆಗಿ ಆಫೀಸ್ಗೆ ಎಂಟ್ರಿ ಕೊಡ್ತೀಯ ಅನ್ಕೊಂಡಿರ್ಲಿಲ್ಲ. ಅವಾಗವಾಗ ಚೆಕಿಂಗ್ ಬರ್ಬೇಕು, ಇಲ್ಲ ಅಂದ್ರೆ ನಮ್ಮ ಯಜಮಾನ್ರನ್ನ ಯಾರಾದ್ರೂ ಓಡಿಸ್ಕೊಂಡು ಹೋಗ್ತಾರೆ. ನಿನಗೆ ಅಂತ ಅನುಮಾನ ಕೂಡ ಇದೆಯಾ? ನಿಮ್ ಮಗ ಸೊಸೆ ಎಲ್ಲಿದ್ದಾರೆ? ಎಲ್ರು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ನಿಮ್ ಅನುಮತಿ ಇಲ್ದೆ ಹೋಗಲ್ಲ ಅಲ್ವಾ? ಅವ್ರೇನ್ ಚಿಕ್ಕ ಮಕ್ಳೇನಮ್ಮ, ಅವ್ರವ್ರ ಸ್ವಾತಂತ್ರ್ಯ ಅವ್ರವ್ರಿಗಿರುತ್ತೆ. ಬೇರೆಯವ್ರ ಮನೆ ಬೇರೆ, ವೇದವತಿಯವ್ರ ಮನೆನೇ ಬೇರೆ. ಶಿಸ್ತಿನ ಜೀವನಕ್ಕೆ ನಿಮ್ ಮನೆನೇ ಒಂದು ಉದಾಹರಣೆ. ಏನ್ ಹಾಗೆ ನೋಡ್ತಿದ್ದೀರಾ? ಇವತ್ತು ನಿನ್ನಲ್ಲಿ ಏನೋ ಹೊಸ ಅಂದ ಕಾಣಿಸ್ತಿದೆ. ಹಳೆ ಮುಖಾನೇ ಅಲ್ವಾ? ಆದ್ರೂ ಸರಿ, ನನಗೆ ಮಾತ್ರ ನನ್ನ ಶ್ರೀಮತಿಲಿ ಹೊಸ ಸೌಂದರ್ಯ ಕಾಣಿಸ್ತಿದೆ. ಅದಾ, ಏನೂ ಇಲ್ಲ. ಇವತ್ತು
ವಾಗಿ ಕಾಣಿಸ್ತಾ ಇದ್ದೀನಿ ಅನ್ಸತ್ತೆ. ಮತ್ತೆ ಅಂತ ಸೀನ್ ಇವತ್ತು ನಮ್ಮ ಮಧ್ಯೆ ನಡೆಯಲ್ವಾ? ಸುಮ್ಮನೆ ಇರ್ರಿ, ಯಾವಾಗ್ಲೂ ಹಾಗೆ ಮಾತಾಡ್ತೀರಾ. ನಮಗೇನಂತ ವಯಸ್ಸಾಗಿಲ್ಲ. ಇದು ನಾವ್ ಹೇಳ್ತಿರೋ ಮಾತಲ್ಲ ರೀ, ಹೊರಗಡೆ ಎಲ್ರು ಹೇಳ್ತಿರೋ ಮಾತು. ಹೊರಗಡೆ ಅವ್ರು ಏನ್ ಬೇಕಾದ್ರೂ ಹೇಳ್ತಾರಮ್ಮ. ಬೆಂಕಿ ಇಲ್ದೇನೆ ಹೊಗೆ ಬರಲ್ಲ ಅಲ್ವಾ ರೀ? ನಿಮ್ ಮಕ್ಕಳು ಇದಕ್ಕೂ ಮುಂಚೆ ಇದ್ ಶಿಸ್ತಿನಲ್ಲಿ ಇವಾಗ ಇದಾರೋ ಇಲ್ವೋ ನಿಮ್ಗೆ ಗೊತ್ತಿರ್ಬೇಕು. ಯಾವ ಮನೇಲಿ ಏನ್ ನಡೆಯುತ್ತೋ ಆ ಮನೆಯವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಏನೋ ನಿಮ್ ಒಳ್ಳೆತನಕ್ಕೆ ಅಂತ ಕೇಳಿದ್ವಿ, ಏನ್ ಅನ್ಕೋಬೇಡಿ. ಈಗ ನಾವು ಹೊರಡ್ತೀವಿ. ಫಂಕ್ಷನ್ಗೆ ಎಲ್ರೂ ಬಂದ್ಬಿಡಿ. ಸರಿ, ಬರ್ತೀವಿ ನಾವು. ದೊಡ್ಡ ಮನೇಲಿ ನಡೆಯುವಂಥದನ್ನ ಹೊರಗಡೆ ಬರಕ್ ಬಿಡಲ್ಲ ಅಕ್ಕ. ಹೌದು ಕಣೆ. 10 ಊರ್ಗೆ ವೇದವತಿಯವರು ದೊಡ್ಡ ಹೆಸರು ಅನ್ನೋದಷ್ಟೇನೆ, ಮನೇಲಿರೋ ಪರಿಸ್ಥಿತಿನೇ ಬೇರೆ. ಈ ಮನೇಲಿ ಯಾವ ಫಂಕ್ಷನ್ ಸರಿಯಾಗಿ ನಡೆಯಲ್ಲ, ನಮ್ಮ ಮನೇಲಿ ನಡೆಯೋ ಫಂಕ್ಷನ್ನೇ ಮೇಲು. ಹೌದೌದು, ನಾವೇನೋ ಹೆಸರಿಗೆ ಕರಿಬೇಕು ಅಷ್ಟೇ, ಒಬ್ರಿಗೊಬ್ರಿಗೆ ಚೆನ್ನಾಗಿಲ್ವಂತೆ ಇಲ್ಲಿ. ಸೊಸೆಂದ್ರು ಯಾವಾಗ್ಲೂ ಜಗಳ ಮಾಡ್ತಾರಂತೆ. ದೊಡ್ಡವ್ರು ಬೆಳೆಸಿರೋ ರೀತಿ ಕೂಡ ಹಾಗೆ ಇದೆ ಬಿಡಕ್ಕ. ಏನಮ್ಮ ಇವಾಗ ಬಂದ್ಯಾ? ನಮ್ಮ ಮನೆ ಫಂಕ್ಷನ್ ಕರೆಯೋದಕ್ಕೆ ಬಂದಿದ್ವಮ್ಮ, ನೀವು ಒಳಗಡೆ ಬಾ. ನಾಳೆ ನಮ್ಮ ಮೊಮ್ಮಗಳ ನಾಮಕರಣಮ್ಮ, ನೀವು ತಪ್ಪದೇನೆ ಬರಬೇಕು. ಇನ್ನಿಬ್ರು ಸೊಸೆಂದ್ರು ನಿಮ್ಮ ಅತ್ತಿಗೆ ಇಲ್ವಂತೆ, ಹೊರಗಡೆ ಹೋಗಿದಾರಂತೆ. ಅವ್ರು ಬಂದ್ಮೇಲೆ ವಿಷಯ ಹೇಳಮ್ಮ, ಸರಿನಾ? ಬಂಧುಗಳು ಚೆನ್ನಾಗಿದ್ರೆ 4 ಜನಕ್ಕೆ ಆದರ್ಶವಾಗಿರ್ತೀವಿ, ಇಲ್ಲಾಂದ್ರೆ ಹೀಗೆ ಕೀಳಾಗಿ ಮಾತಾಡ್ತಾರೆ. ನಿಂತ್ಕೊಳ್ಳಿ. ಯಾಕವನೇ? ಅವ್ರಿಗೆ ಅನ್ಸಿದ್ದು ಅವ್ರು ಹೇಳಿದ್ರು, ನನಗನ್ಸಿದ್ದನ್ನ ನಾನು ಹೇಳ್ತೀನಿ. ನಮ್ ಕುಟುಂಬದ ಬಗ್ಗೆ, ನಮ್ಮ ಅತ್ತೆ ಮಾವನ್ ಬಗ್ಗೆ ನೀವ್ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಹೌದಾ? ಯಾಕೆ ಹಾಗೆ ಮಾತಾಡಿದ್ರಿ? ಇಡೀ ಊರು ಅನ್ಕೋತಿರೋದೆ ಅಲ್ವಾ ಅವನಿ? ಊರವರೆಲ್ಲ ಹುಲ್ ತಿಂತಾರೆ ಅಂತ ನೀವು ತಿನ್ಬಾರ್ದು ಅಲ್ವಾ? ಏನವನಿ ಹೀಗ್ ಮಾತಾಡ್ತಿದೀಯಾ? ನಮ್ಮ ಅತ್ತೆ ಮಾವನ್ ಬಗ್ಗೆನೇ ವಿಮರ್ಶೆ ಮಾಡೋಷ್ಟು ದೊಡ್ಡೋರಾ ನೀವು? ನೀವೊಂದು ಮಾತುಗಳನ್ನ ನನ್ನ ಪೇರೆಂಟ್ಸ್ ಕೇಳಿಸ್ಕೊಂಡ್ರು ಎಷ್ಟು ನೋವು ಪಡ್ತಿದ್ದಾರೆ ಗೊತ್ತಾ? ನೀವು ದೊಡ್ಡ ಮನೆಯವರಾಗಿರ್ಬೋದು, ಆದ್ರೆ ನಿಮ್ ಮನೇಲಿ ಯಾವ ಸಂಬಂಧನಾದ್ರೂ ಸರಿಯಾಗಿದ್ಯಾ? ನಿಮ್ ಮನೇಲಿ ಯಾವ ಫಂಕ್ಷನ್ ಆದ್ರೂ ಜಗಳ ಸಮಸ್ಯೆ ಇಲ್ದೆ ಮುಗ್ದಿದ್ಯಾ? ನಿಮ್ ಹತ್ರ ಶ್ರೀಮಂತಿಕೆ ಇರೋದಿಕ್ಕೆ ಎಲ್ಲರಿಗಿನ್ ಜಾಸ್ತಿ ದುಡ್ಡು ಖರ್ಚು ಮಾಡಿ ಫಂಕ್ಷನ್ ಮಾಡಿದ್ರೇನೋ, ಆದ್ರೆ ಸರಿಯಾಗಿ ನಡೆಯಲ್ಲ ಅಲ್ವಾ? ನೀವ್ ಕಣ್ಣಾರೆ ನೋಡಿದ್ದನ್ನ ಮಾತಾಡ್ತಿರೋ ಹಾಗಿಲ್ಲ. ನಿಮಗ್ ಯಾರೋ ಏನೋ ಹೇಳಿದ್ರೆ ಅದನ್ನ ಮಾತಾಡ್ತಿರೋ ಹಾಗಿದೆ. ನಾವು ನಿಮ್ಮನೆ ಫಂಕ್ಷನ್ ಬಂದಿದೀವಲ್ವಾ? ಹಾಗಿದ್ರೆ ಯಾವತ್ತು ಯಾವ ಸಂಬಂಧ ಸರಿಯಾಗಿ ನಡೀಲಿಲ್ವೋ, ಯಾವ ಕಾರ್ಯಕ್ರಮ ಸರಿಯಾಗಿ ನಡೀಲಿಲ್ವೋ ಹೇಳಿ? ನಮ್ ದೊಡ್ಡಣ್ಣಂದು ಲವ್ ಮ್ಯಾರೇಜ್ ಸರಿಯಾಗಿ ನಡೀಲಿಲ್ವಾ? ನಂದು ಲವ್ ಮ್ಯಾರೇಜೇ. ನನ್ನ ಕುಟುಂಬ ನನ್ನ ಹೆಂಡತಿನ ಸ್ವಾಗತಿಸ್ಲಿಲ್ವಾ? ನನ್ನ 2ನೇ ಅಣ್ಣಂದು ದೊಡ್ಡವ್ರು ನೋಡಿದ ಸಂಬಂಧ ಗ್ರ್ಯಾಂಡಾಗಿ ನಡೀಲಿಲ್ವಾ? ಹಬ್ಬ ಅಂದಮೇಲೆ, ಒಂದು ಶುಭ ಕಾರ್ಯ ಅಂದಮೇಲೆ ಚಿಕ್ಕ ಚಿಕ್ಕ ಜಗಳಗಳು ಸರ್ವೇ ಸಾಮಾನ್ಯ. ಯಾಕೆ ನಿಮ್ಮ ಮನೆಗಳಲ್ಲಿ ಡಿಸ್ಟರ್ಬೆನ್ಸಸ್ ನಡೆಯಲ್ವಾ? ತುಂಬು ಕುಟುಂಬದಲ್ಲಿ ಅದೆಲ್ಲ ಸಹಜ ರೀ. ಅವನಿ, ಶ್ರೀಕರ್, ನೀವು ಒಳಗಡೆ ಬನ್ನಿ. ಅನವಶ್ಯಕವಾಗಿ ಅವ್ರ ಹತ್ರ ಜಗಳ ಯಾಕಮ್ಮ? ಹೇಳಿದ್ದು ನಿಮ್ಗೆ, ಬನ್ನಿ. 1 ನಿಮಿಷ ಆತೆ. ನೋಡಿ, ಬೇರೆಯವರನ್ನ ನಾವು ಬೆರಳೆತ್ತಿ ತೋರಿಸ್ಬೇಕಾದ್ರೆ ನಮ್ ಕಡೆನೂ ಬೆರಳುಗಳು ತಿರುಗಿರತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಮ್ಮನೇಲೇನೋ ನಡೆದೋಗುತ್ತೆ ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲ ಏನಮ್ಮ? ಈ ಕಾಲದಲ್ಲಿ ತುಂಬು ಕುಟುಂಬಗಳು ಎಷ್ಟಿದೆ ಹೇಳಿ? ಯಾರ್ವರ್ಗೋ ಯಾಕೆ, ನಿಮ್ಮನೆ ವಿಷಯನೇ ತಗೊಳ್ಳಿ. ನಿಮಗೂ ಮಕ್ಕಳಿದ್ದಾರೆ ಅಲ್ವಾ? ಒಬ್ರಾದ್ರೂ ಒಟ್ಟಿಗೆ ಇದ್ದಾರಾ? ಒಬ್ಬೊಬ್ರು ಒಂದ್ ದಿಕ್ಕಲ್ಲಿದ್ದಾರೆ. ಮಕ್ಕಳು ಹಾಗಿದ್ದಾಗ ತಂದೆ ತಾಯಿ ದಿಕ್ಕಿಲ್ದಿರೋರ್ಗೆ ಸಮಾನ. ನಿಮ್ಮ ಮಕ್ಕಳು ಹಬ್ಬಕ್ಕೆ ಒಂದ್ಸಲ ಬರ್ತಾರೆ, ಆದ್ರೆ ನಾವು 365 ದಿನನೂ ಒಟ್ಟಿಗೆ ಇರ್ತೀವಿ. ನೀವು ದೊಡ್ಡವರೋ ನಾವು ದೊಡ್ಡವರು?
ನಾವು ನಿಮ್ಮ ಮಕ್ಕಳ ಹಾಗೆ ಫಾರಿನ್ ಕಂಟ್ರಿ ಮೇಲಿರೋ ಮೋಜಿಗೆ ವಿದೇಶಗಳಿಗೆ ಹೋಗ್ದೇನೆ ತಂದೆ ತಾಯಿ ನೆರಳಲ್ಲಿ ಬದುಕ್ತಾ ಇದ್ದೀವಿ. ನೀವು ದೊಡ್ಡೋರ ನಾವು ದೊಡ್ಡೋರೋ?